ಜೀವ ಅಜ್ಜಿ ನನ್ನೊಂದು ಮಾತು ಕೇಳಲ್ಲ? ಕೇಳಮ್ಮ. ನಾನೇನೋ ತಪ್ಪು ಮಾಡಿದ್ರೆ ನೀವು ನನಗೆ ಪನಿಷ್ಮೆಂಟ್ ಕೊಡ್ತೀರಾ ಅಲ್ವಾ? ಹೌದು. ಆದಿತ್ಯ ಅಪ್ಪನ ಪಿನ್ನ ಚುಚ್ಚಿದ್ರು, ನೀವ್ ಯಾಕೆ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ? ಅಜಯ್ ನಾ ಬಂದೆ. ನಂಗೆ ಪ್ರಸಾದ? ನೀನ್ ಲೇಟಾಗಿ ಬಂದಿದ್ಯಾ, ನಿನಗೆ ಪ್ರಸಾದ ಕೊಡೋದಿಲ್ಲ. ಸಾರಿ ಅಜ್ಜಿ, ನಂಗೆ ಟೈಮ್ ಗೊತ್ತಿರ್ಲಿಲ್ಲ, ನೀವೇನು ಹೇಳಲೇ ಇಲ್ಲ. ನೀನು ಗೊತ್ತಿದ್ದು ತಪ್ಪು ಮಾಡಿದ್ಯಾ. ನಿನ್ನಪ್ಪನಿಗೆ ನೀನು ಪಿನ್ನಲ್ಲಿ ಚುಚ್ಚಿದ್ಯಾ, ನಿನಗೆ ಶಿಕ್ಷೆ ಆಗ್ಲೇಬೇಕು. ಹೇಳು, ಬಸ್ಕಿ ಹೊಡಿ. ನಾನು ಅಪ್ಪನ ಸಾರಿ ಕೇಳ್ದೆ, ಅವ್ರು ನನ್ನ ಕ್ಷಮಿಸಿದೀನಿ ಅಂದ್ರು. ನೀನು ನಿನ್ನಮ್ಮನ ತರ ವಾದ ಮಾಡಬೇಡ. ಎದ್ದೇಳು, ಕಿವಿ ಇಟ್ಕೊಂಡು ಬಸ್ಕಿ ಹೊಡಿ. ಆದಿತ್ಯ, ಬಸ್ಕಿ ಹೊಡಿ. ಆದಿತ್ಯ, ನಿಂತ್ಕೊಳ್ಳೋ. ತುಂಟ, ಇವತ್ತು ನಿನ್ಗೆ ಏನ್ ಮಾಡ್ತೀನಿ ಗೊತ್ತಾ? ನಿಂತ್ಕೊಳ್ಳೋ. ಬಸ್ಕಿ ಹೊಡಿ ಅಂದ್ರೆ ಹೊಡಿಯಲ್ಲ ಅಂತೀನಿ. ನಿಂತ್ಕೋ. ಆದಿ, ನನ್ ಕೈ ಸಿಕ್ಕು. ನೀನು ನಿಂತ್ಕೊಳ್ಳೋ. ನನ್ನ ಆಟ ಆಡಿಸ್ಬೇಡ ಇವತ್ತು. ನಾನು ಬಿಡ. ನಿಂತ್ಕೋ, ನಿಂತ್ಕೋ. ನನ್ ಕೈಗೆ ಸಿಗದೆ ಓಡ್ತೀಯಲ್ಲ ನೀನು. ಆದಿ, ನಿಂತ್ಕೋ. ನಿಂತ್ಕೋ, ನಿನಗೆ ಮಾಡ್ತೀನಿ ಇವಾಗ. ನಿಂತ್ಕೋ. ಬೇಡ ಆಟ ಆಡಿಸ್ಬೇಡ. ಅಜಯ್, ಅಜಯ್, ಹಿಡಿರಿ ಹಿಡಿರಿ. ಮಾಡ್ತೀನಿ ನಿಂಗೆ ಇವತ್ತು. ನೋಡ್ತಾ ಇರು ನಿಂಗೇನ್ ಮಾಡ್ತೀನಿ ಅಂತ. ಅಜ್ಜಿ ಅಜ್ಜಿ ಬಾಗ್ಲಿ ತೆಗಿ ಅಜ್ಜಿ. ಬಸ್ಗೆ ಹೊಡಿದ್ರೆ ಹೊಡಿಯಲ್ಲ ಅಂತ್ಯಾ? ಮಾಡ್ತೀನಿ ನೋಡು ನಿನ್ಗೆ. ಇಡೀ ದಿವಸ ನಿನ್ ಕತ್ಲೆ ಕೊಳ್ಳೆ ಬಿದ್ದಿರ್ಬೇಕು. ತುಂಬಾ ಕತ್ಲೆ ತೆಗಿ ಅಜ್ಜಿ, ಬಾಗ್ಲು ತೆಗಿ ಅಜ್ಜಿ, ಬಾಗ್ಲು ತೆಗಿ ಅಜ್ಜಿ, ಬಾಗ್ಲು ತೆಗಿ. ತುಂಬಾ ಕತ್ಲೆ ಇದೆ ಅಜ್ಜಿ, ಬಾಗ್ಲು ತೆಗಿ. ಅಮ್ಮ, ಚಿಕ್ಕ ಮಗುಮ್ಮ, ಬಿಟ್ಬಿಡಿ ಅಮ್ಮ. ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ಅವ್ನ ಬುದ್ಧಿ ಕಲ್ತ್ಕೊಳ್ತಾನಮ್ಮ. ಪ್ಲೀಸ್ ಬಿಟ್ಬಿಡಿ ಅಮ್ಮ. ಅವ್ನ್ ಚಿಕ್ಕ ಮಗುನ ದೊಡ್ಡ ತಲೆ ಹಂತೆ ಅವನು. ಬಿಡೋದಿಲ್ಲ ಅವನ್ನ. ಅಮ್ಮ, ಕತ್ಲೆ ಕೋಣೆನಲ್ಲಿ ಭಯ ಪಟ್ರೆ ಕಷ್ಟ. ಅವನ್ಗೇನಾದ್ರೂ ಆದ್ರೆ ಏನಮ್ಮ ಮಾಡೋದು? ಬಾಗಿಲು ತೆಗೀರಿ ಅಮ್ಮ. ನೀವ್ ಯಾರು ನನ್ನ ಇವತ್ತು ತಡಿಬಾರ್ದು. ನಾನು ಅವನನ್ನ ಇವತ್ತು ಸರಿ ಮಾಡ್ತೀನಿ. ನಾನು 3 ಮಕ್ಕಳನ್ನ ಹೆತ್ತು ಬುದ್ಧಿ ಕಲ್ಸಿದ್ದೀನಿ. ನಿನಗ್ ಗೊತ್ತಾ? ಅಜ್ಜಿ ಬಾಗ್ಲು ತೆಗಿ ಅಜ್ಜಿ, ತುಂಬಾ ಕತ್ಲೆ ಇದೆ ಅಜ್ಜಿ, ಬಾಗ್ಲು ತೆಗಿ. ಅಮ್ಮ, ಬಾಗಿಲು ತೆಗೀರಿಮ್ಮ. ಇಲ್ಲ, ಮಕ್ಕಳು ಶಿಸ್ತಾಗಿರ್ಬೇಕು ಅಂದ್ರೆ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಇವತ್ ನಾವ್ ಇವನನ್ನ ಬಿಟ್ವಿ ಅಂದ್ರೆ ನಾಳೆ ಸಾಕ್ಷಿ ಹಾಳಾಗಿ ಹೋಗ್ತಾಳೆ. ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಾಗೆ. ನೀವು ಬಸ್ಗೆ ಹೊಡಿತೀನಿ, ನಿಮ್ಮ ಮಾತು ಕೇಳ್ತೀನಿ ಅಜ್ಜಿ, ಬಾಗ್ಲು ತೆಗೀರಿ, ಬಾಗ್ಲು ತೆಗೀರಿ ಅಜ್ಜಿ. ಅಮ್ಮ, ಬಾಗ್ಲು ತೆಗೀರಿ ಅಜ್ಜಿ. ಅಜ್ಜಿ ಹೇಳ್ಬಿಟ್ಟು ಬಾಗ್ಲು ತೆಗಿ. ಆದಿತ್ಯ, ಸಾಕ್ಷಿ, ನಿಮ್ಮಿಬ್ರಿಗೆ ಏನ್ ತಂದಿದ್ದೀನಿ ನೋಡಿ. ಆದಿತ್ಯ,
ಸಾಕ್ಷಿ ಚಾಕ್ಲೇಟ್. ನನಗ್ ಬೇಡ. ಅಮ್ಮ ಪ್ರೀತಿಯಿಂದ ತಂದಾಳೆ. ಸಾಕ್ಷಿ ಆದಿತ್ಯ ಎಲ್ಲಿದ್ಯಾ? ಆದಿತ್ಯ ಬಾಯಲ್ಲಿ ನಿಂಗೇನೋ ತಂದಿದ್ದೀನಿ ನೋಡು. ಅಮ್ಮ ನಿನಗೇನ್ ತಂದಿದ್ದಾಳೆ ನೋಡು. ಆದಿತ್ಯ ಆದಿತ್ಯ ಅಮ್ಮ ನಿನಗೆ ಚಾಕ್ಲೇಟ್ ತಂದಿದ್ದಾಳೆ ನೋಡು. ಆದಿ ಆದಿತ್ಯ ಆದಿತ್ಯ ಅಮ್ಮ ನಿನಗೆ ಚಾಕ್ಲೇಟ್ ತಂದಿದ್ದಾಳೆ ಕಣೋ, ಬಾರೋ. ಆದಿ ಆದಿ ಆದಿತ್ಯ ಆದಿ ಎಲ್ಲಿದ್ಯಾ? ಆದಿತ್ಯ ಅಮ್ಮ ನಿಂಗೆ ಚಾಕ್ಲೇಟ್ ತಂದಿದ್ದಾಳೆ ನೋಡು. ಆದಿ 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 ಅಕ್ಕ ಆದಿತ್ಯ ಇದನ್ನು ನೋಡಿದ್ರ? ಅವಾಗಿಂದ ಕರಿತಾ ಇದ್ದೀನಿ. ಅವನಿಗೆ ನಾನು ಶಿಕ್ಷೆ ಕೊಟ್ಟಿದ್ದೀನಿ. ಏನ್ ಶಿಕ್ಷೆ? ಅದೇ ಹೇಳಿ ಏನ್ ಶಿಕ್ಷೆ? ಆದಿ 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 ಎಲ್ಲಿದ್ಯಾ? ಆದಿತ್ಯ ಆದಿ ಅತ್ತೆ ಎಲ್ಲಿದ್ದೇನೆ ಅಂತ ಹೇಳಿ ಅತ್ತೆ ಪ್ಲೀಸ್. ಅಕ್ಕ ನೀವಾದ್ರೂ ಹೇಳಿ ಅಕ್ಕ ಆದಿತ್ಯ ಎಲ್ಲಿದ್ದಾನೆ ಅಂತ. ಆದಿ ಅಮ್ಮ ನಾನು ಇಲ್ಲಿದ್ದೀನಿ. ನನ್ನ ಕೈ ಹಿಡಿದೋಗಿದಮ್ಮ, ಇಲ್ಲಿ ಬನ್ನಿ ಅಮ್ಮ ಪ್ಲೀಸ್. ಆದಿ ಬನ್ನಿ ಅಮ್ಮ. ಅರ್ಪಿತಾ ಆದಿತ್ಯ ಒಳಗಿದ್ದಾನೆ, ಬಾಗಿಲು ತೆಗಿತೀನಿ. ಅರ್ಪಿತಾ ಅಳ್ತಾ ಇದ್ದಾನೆ. ನಿನ್ ಮಗ ಮಹಾ ತುಂಟ. ಎಷ್ಟು ಅಂತ ಅವನನ್ನ ಸಹಿಸ್ಕೊಳಕ್ಕಾಗತ್ತೆ? ಅವನಿಗೆ ಶಿಕ್ಷೆ ಆಗ್ಲೇಬೇಕಲ್ವಾ? ನನ್ ಮಗನಿಗೆ ಅವ್ನು ಪಿಂಚುಚ್ಚಿದ್ದಾನೆ. ಅದನ್ನ ನೋಡಿ ಸಾಕ್ಷಿನ ಅದನ್ನೇ ಕಲಿತಾಳೆ. ಅಮ್ಮ ಅಮ್ಮ ಆದಿ ಅಮ್ಮ ನಾನು ಇಲ್ಲಿದ್ದೀನಿ. ಅತ್ತೆ ಪ್ಲೀಸ್ ಅತ್ತೆ ಬಾಗಿಲು ತೆಗಿ. ನಾಟಕ ಮಾಡ್ತಿದ್ದ ನಿನ್ ಮಗ. ಅದನ್ನ ನೀನ್ ಅವನಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ. ನನ್ ಮಗನಿಗೂ ಹೀಗೆ ಆಗಿತ್ತಲ್ವಾ? ಈಗ ಅವನಿಗೆ ಗೊತ್ತಾಗುತ್ತೆ ತರ್ಲೆ ಮಾಡಿ ಬೇರೆ ಅವ್ರಿಗೆ ತೊಂದರೆ ಮಾಡಿದ್ರೆ ಹೇಗಾಗುತ್ತೆ ಅಂತ. ಅತ್ತೆ ಅವ್ನು ತುಂಬಾ ಚಿಕ್ಕವನು ಅತ್ತೆ, ಅವನಿಗೇನು ಗೊತ್ತಾಗಲ್ಲ. ನಾನ್ ತಿಳಿಸಿ ಹೇಳ್ತೀನಿ ಅವನಿಗೆ. ನೀನ್ ಅವನಿಗೆ ತಿಳಿಸಿ ಹೇಳಲ್ಲ, ಇನ್ನಷ್ಟು ಮುದ್ದು ಮಾಡಿ ಹಾಳು ಮಾಡ್ತೀಯ. ನಾನು ಇವನ್ಗೊಬ್ಬನಿಗೆ ಅಲ್ಲ, ನನ್ ಮಕ್ಳಿಗೆ, ರವಿ ಮಕ್ಳಿಗೆ, ಸಾಕ್ಷಿಗೆ ಎಲ್ಲಾರ್ಗು ಹೀಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಟ್ಟಿದ್ದೀನಿ. ಬಿದ್ದಿಲ್ಲಿ 2 ಗಂಟೆ ಅಲ್ಲೇ. ಆಗ ಗೊತ್ತಾಗಿತ್ತು ಅವನಿಗೆ. ಬನ್ನಿ ಅಮ್ಮ. ಅಮ್ಮ ಬನ್ನಿ. ಅತ್ತೆ ಪ್ಲೀಸ್ ಅತ್ತೆ. ಅಮ್ಮ ನಾನು ಎಲ್ಲಿದ್ದೇನೆ? ಇಂಥ ದೊಡ್ಡ ಶಿಕ್ಷೆ ಕೊಡೋದು ನಾನು ಒಪ್ಪೋದಿಲ್ಲ. ಮಕ್ಕಳ ತಪ್ಪನ್ನು ಸರಿ ಮಾಡೋದು ಇಂಥ ದೊಡ್ಡ ಶಿಕ್ಷೆ ಕೊಡೋದು ತಪ್ಪು. ನೀನೇನಾದ್ರೂ ಬಾಗಿಲು ತೆಗೆದ್ರೆ ನಾನು ನನ್ನ ರೂಮಿಗೆ ಹೋಗಿ ಬಾಗಿಲು ಹಾಕೋತೀನಿ. ಅನ್ನ ನೀರು ಮುಟ್ಟಲ್ಲ. ನನಗೇನು ಅವನ ಮೇಲೆ ದ್ವೇಷ ಇಲ್ಲ. ಇದು ಅವನು ಸುಧಾರಿಸ್ಲಿ ಅಂತ. ಮುಂದೆ ಅವನೇನಾದ್ರೂ ತರಲೆ ಮಾಡ್ಬೇಕಾದ್ರೆ ಹೆದರಿಕೆ ಇರುತ್ತೆ.
ಹಾಗೂ ನೀನ್ ಬಾಗಿಲು ತೆಗಿಬೇಕು ಅನ್ನೋದಿದ್ರೆ ನೀನೇ ನಿರ್ಧಾರ ಮಾಡ್ಕೋ. ನೀನ್ ಯಾರಿಗ್ ಮರ್ಯಾದೆ ಕೊಡ್ತೀಯ ಅಂತ, ನನಗೋ ಇಲ್ಲ ನಿನ್ ಮಗನಿಗೋ? ಅಮ್ಮ ಬನ್ನಿ ಅಮ್ಮ. ಇದೆಂತ ದೊಡ್ಡ ಷರತ್ತಮ್ಮ. ಅವನಿಗೆ ಪೆಟ್ಟಾಗಿದೆ, ರಕ್ತ ಬರ್ತಾ ಇದೆ. ಅಮ್ಮ ಅಮ್ಮ ಅಮ್ಮ. ಒಂದೇ ಒಂದ್ಸರಿ ನೋಡಕ್ ಬಿಡಿ ಅಮ್ಮ, ಪ್ಲೀಸ್ ಅಮ್ಮ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ. ಆದಿ, ಅಮ್ಮ ಎಲ್ಲೇ ಇದ್ದಳ್ಕೊಂಡು ಅಳ್ಬೇಡ. ಆದಿ ಆದಿ, ನೀನೇನ್ ಹೆದರ್ಬೇಡ ಕಣೋ, ನಾನು ಇಲ್ಲೇ ಇದ್ದೀನಿ. ಆದಿ ಆದಿ ಆದಿ. ಹೌದಾ? ನೋಡಿ, ನೀವು ಹೇಳೋ ತನಕ ನನಗೆ ಗೊತ್ತೇ ಆಗ್ಲಿಲ್ಲ. ನಾನು ಬರ್ತೀನಿ ಬಿಡಿ, ನಾನೇ ಬರ್ತೀನಿ ಬಿಡಿ ನಿಮ್ಮ ಮನೆಗೆ. ಯಾಕಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅತ್ತೆ, ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಸಂಜೆ ಆಯ್ತಾ ಬಂತು ಅತ್ತೆ, ಅವನೇನು ತಿಂದಿಲ್ಲ, ಮಾತಾಡ್ತಾನೂ ಇಲ್ಲ. ನೀವ್ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ? ದಯವಿಟ್ಟು ಬಾಗ್ಲು ತೆಗಿರುತ್ತೆ, ಪ್ಲೀಸ್ ಅತ್ತೆ, ತೆಗೀರಿ ಬಾಗ್ಲು. ಅಮ್ಮ ಬಾಗಿಲು ತೆಗ್ಬಿಡಿ ಅಮ್ಮ, ಅವನಿನ್ ಮುಂದೆ ತರಲೆ ಮಾಡೋದಿಲ್ಲ. ನೀವ್ ಯಾಕೆ ನನ್ನಿಂದ ಬಿದ್ದಿದ್ದೀರಾ? ನಾನೇನು ಅವ್ನ ಶತ್ರು ಅಲ್ವಲ್ಲ. ನಾನ್ ಮಾಡಿರೋದು ಅವನ್ ಒಳ್ಳೇದಿಕ್ಕೆ. ಈ ಹೆದರಿಕೆ ಅವನ ಜೀವನ ಪೂರ್ತಿ ತರಲೆ ಮಾಡೋದನ್ನ ತಡೆಯುತ್ತೆ. ಅಮ್ಮ, ಮಾವ ಬರೋ ಟೈಮ್ ಆಯ್ತು. ಅವ್ರು ಬಂದು ಇದನ್ನೆಲ್ಲ ನೋಡಿದ್ರೆ ಏನಾದ್ರೂ ಮಾಡ್ಕೊ. ಹೋಗು, ನಿನ್ ಮಗನ್ ನೋಡು. ಅದೇ ಬಾ. ಆದಿ 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 ಆದಿ, ಎದ್ದೇಳ ಆದಿ. ಆದಿತ್ಯ ಎದ್ದೇಳು, ಸಿಗಲ್ಲ, ಎದ್ದೇಳ ಆದಿ. ಅಮ್ಮ ನನ್ನ ಬಿಟ್ಟಿನ ಎಲ್ಲೂ ಹೋಗ್ಬೇಡ ಅಮ್ಮ. ಇಲ್ಲ ಕೊಡು, ನಿನ್ ಬಿಟ್ಟೆಲ್ಲೂ ಹೋಗಲ್ಲ, ನಡಿ. ನೋವುತ್ತದೆ ಅಮ್ಮ. ಅದಕ್ಕೇನಾದ್ರೂ ಹಚ್ಚೋಣ, ಆಯ್ತಾ? ಬಾ. ತುಂಬಾ ನೋವು ಆಗ್ತಿದ್ಯಾ? ನಿನಗಿಷ್ಟ ಅಂತ ಚಪಾತಿ, ಆಲೂಗಡ್ಡೆ ಪಲ್ಯ ಎಲ್ಲ ಮಾಡಿಡ್ತೀನಿ ಕಣೋ. ಮೊದಲು ನೀನ್ ಬಿಸ್ಕೆಟ್, ಹಾಲು ಪುಡಿ ತಗೋ. ಬೇಡ. ಯಾಕಾದಿ, ಯಾಕೆ ಇಷ್ಟೊಂದು ಹೆದರಿದ್ಯಾ? ರೂಮಿನ ಬಾಗ್ಲು ತಾನಾಗೆ ತಾನೇ ಹಾಕೊಂಡಿದ್ ಕಣೋ. ನಾವೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ವಿ ಗೊತ್ತಾ ತೆಗಿಲಿಕ್ಕೆ. ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಅಜ್ಜಿನ ಲಾಕ್ ಮಾಡಿತ್ತು ನನ್ನ ಪನಿಷ್ ಮಾಡಕ್ಕೆ. ಅಜ್ಜಿ ತುಂಬಾ ಕೆಟ್ಟವರು. ಅಜ್ಜಿ ಬರೀ ನಮ್ಮಿಬ್ರಿಗೂ ಮಾತ್ರ ಬೈತಾರೆ, ಸಾಕ್ಷಿಗ್ ಮಾತ್ರ ಪ್ರೀತಿ ಮಾಡ್ತಾರೆ. ಇಲ್ಲ ಪುಟ್ಟ, ಹಾಗೆಲ್ಲ ಮಾತಾಡಬಾರ್ದು.
ಅಜ್ಜಿ ನಿನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ. ನಿನ್ ರೂಮಿನ ಕೀ ಸಿಗ್ಲಿಲ್ಲ ಅಂತ ಅಜ್ಜಿನ ಮಾರ್ಕೆಟಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದು ಕೀ ಓಪನ್ ಮಾಡಿದ್ದಾರೆ. ನಿಜವಾಗ್ಲೂ? ಹೌದು, ಇಲ್ಲಾಂದ್ರೆ ನೀನ್ ರೂಮ್ ಒಳಗೆ ಇರ್ತಾ ಇದ್ಯಾ. ನೀನ್ ಗುಡ್ ಬಾಯ್ ಅಲ್ವಾ? ಮೊದಲು ಹಾಲು ಬಿಸ್ಕೆಟ್ ಕೊಡಿ. ತಗೋ. ನೀ ತಿಂತಾ ಇರೋ, ಒಂದು ನಿಮಿಷ ಬರ್ತೀನಿ. ಆರ್ತಿ, ಈಗ ಆದಿತ್ಯ ಹೇಗಿದ್ದಾನೆ? ಹುಷಾರಾಗಿದ್ದಾನೆ ಅಕ್ಕ. ಏನಾದ್ರೂ ಕೆಲಸ ಇದ್ರೆ ಹೇಳಿ. ಬಂದಾಗಿಂದ ನಾನೇನು ಕೆಲಸನೂ ಮಾಡಿಲ್ಲ. ನೀನೇನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ನಿನ್ ಮಗನ್ ತೊಡೆ ಮೇಲೆ ಹಾಕೊಂಡು ಕೂತ್ಕೊಂಡಿರು ಸಾಕು. ನಿನ್ ಮಗ ಆರಾಮಾಗಿದಂತಾನೆ? ಏನೂ ಆಗಿಲ್ಲಲ್ಲ? ಏನೋ ಆಗೋಗಿರೋಳ್ ತರ ನಮ್ಮ ಮೇಲೆಲ್ಲ ಹಾರಾಡ್ತಾ ಇದ್ದೆ. ನಾವೆಲ್ಲ ನಿನ್ ಮಗನ್ ಶತ್ರುಗಳು ಅನ್ನೋ ಹಾಗೆ ಆಡ್ತಿದ್ಯಾ. ಹೋಗ್ಲಿ ಬಿಡು. ಸೂರ್ಯನಿಂದ ಫೋನ್ ಬಂದಿತ್ತು, ಅವನ್ ಲೇಟಾಗಿ ಬರ್ತಾನಂತೆ. ನಿನಗೆ ನಿನ್ ಮಗನಿಂದ ಪುರ್ಸೋ ಸಿಕ್ಕಿದ್ರೆ ಅವನಿಗೆ ಊಟ ಬಡಿಸು, ಇಲ್ಲಾಂದ್ರೆ ನನ್ನ ಮಗನಿಗೆ ನಾನೇ ಬಡಿಸ್ತೆ. ಬೇಡ, ನಾನೇ ಬಡಿಸ್ತೀನಿ. ಅದು ನೀನ್ ಚೆನ್ನಾಗಿ ಮಾಡ್ತೀಯ. ನೋಡ್ರಿ, ನಿಮ್ಮಮ್ಮ ನನ್ನ ಮಗನಿಗೆ ಹೀಗೆ ಮಾಡಿದ್ಲು ಅಂತ ಅವನಿಗೆ ಚಾಡಿ ಹೇಳಿ ಕಿವಿ ಚುಚ್ತೀಯ. ಅಮ್ಮ ಮಗನ ಮಗದೇ ತಂದಾಕ್ತೀಯ ಅಲ್ವಾ? ಮದ್ವೆ ಮನೇಲೆ ಕಿವಿ ಚುಚ್ಚಕ್ ಶುರು ಮಾಡಿದವಳು ನೀನ್ ಈಗ ಸುಮ್ಮನಿರ್ತೀಯ. ಈಗಿನ ಕಾಲದ ಸೊಸೆರೇ ಹಾಗೆ. ಮನೆಗ್ ಬಂದ್ರು ಅಂದ್ರೆ ಮನೆ ಕೆಲಸ ಮಾಡೋದ್ ಬಿಟ್ಟು ಮೊದ್ಲು ತಾಯಿ ಮಗನ್ ದೂರ ಮಾಡ್ತಾರೆ. ನಾನು ಅಜ್ಜಿಗೆ ಹೇಳಿ ಆದೇ ತಿಂಗಳಿಸ್ದೆ. ಈಗ ನನ್ಗೆ ಹೊಸ ಅಮ್ಮ ಬಂದು ಬೈತಾರೆ, ಪನಿಷ್ಮೆಂಟ್ ಕೊಡಿಸ್ತಾರೆ. ಸಾಕ್ಷಿ, ಇನ್ನು ಯಾಕಿಲ್ಲೇ ಕೂತಿದ್ಯಾ ಪುಟ್ಟ? ಮಲ್ಗೋ ಟೈಮ್ ಆಯ್ತು. ಸಾಕ್ಷಿ, ಇಲ್ಲಿ ಕೊಡು, ಅದನ್ನ ಕೊಡು. ಬಾ. ಅಮ್ಮ,
ರಾತ್ರಿ ಊಟ ಮಾಡಿದ್ಯಾ? ಮಾಡಿದ್ನಲ್ಲಮ್ಮ. ಏನೋ ಯೋಚನೆ ಮಾಡ್ತಿರೋ ಹಾಗಿದೆ, ಏನಾದರೂ ಮಾತಾಡೋದಿತ್ತಾ? ಇಲ್ವಲ್ಲ, ಹಾಗೆ ಕೇಳ್ತಾ ಇದ್ದೀರಾ? ನಿನ್ನೆ ಇಡೀ ದಿನ ಮನೇಲಿ ಇರ್ಲಿಲ್ವಲ್ಲ, ಅದಕ್ಕೆ ಏನಾದರೂ ಮಾತಾಡೋದಿದೇನೋ ಅಂತ. ಸರಿ, ಹೊರಡ್ತೀನಿ. ಸರಿಪ್ಪ.